ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ನಲ್ಲಿ ಬರುವಂತಹ ಮ್ಯಾನೇಜ್ಮೆಂಟ್ ಅಕೌಂಟ್ಗೆ ಸಂಬಂಧಪಟ್ಟಂತೆ 10 ಅಥವಾ 15 ಅಂಕಕ್ಕೆ ಕೇಳುವಂತಹ ಒಂದು ಪ್ರಮುಖ ರೇಷಿಯೋ ಮೇಲೆ ಕೇಳುವಂತಹ ಲಾಂಗ್ ಕ್ವಶನ್ ಆನ್ಸರ್ ನಾವು ನೋಡ್ತಾ ಇದ್ದೀವಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ಸೋನಿ ಕಂಪ್ಯೂಟರ್ಸ್ ಕ್ಯಾಲ್ಕುಲೇಟ್. ಸೊ ಸೋನಿ ಕಂಪ್ಯೂಟರ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಮಗೆ ಕಂಡು ಹಿಡಿಯೋದಕ್ಕೆ ಹೇಳಿರೋದು ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ, ಡೆಟಾರ್ಸ್ ಟರ್ನ್ಓವರ್ ರೇಷಿಯೋ, ಕ್ರೆಡಿಟಾರ್ಸ್ ಟರ್ನ್ಓವರ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ. ಸೊ ಈ ರೇಷಿಯೋಗಳ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಮತ್ತೆ ಈ ಪ್ರಾಬ್ಲಮ್ಗೆ ಯಾವ್ಯಾವ ಐಟಮ್ಸ್ ಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಒಂದೊಂದೇ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕೇಳಿರುವಂತ ಕರೆಂಟ್ ರೇಷಿಯೋನ ಕಂಡುಹಿಡಿಯೋಣ. ಸೊ ಕರೆಂಟ್ ರೇಷಿಯೋಗೆ ಏನ್ ಬೇಕು? ಕರೆಂಟ್ ಅಸೆಟ್ಸ್ ಬೇಕು ಮತ್ತು ಕರೆಂಟ್ ಲಯಬಿಲಿಟಿ ಬೇಕು. ಸೊ ಕರೆಂಟ್ ಅಸೆಟ್ ಅಂತ ನಾವು ಯಾವ್ದಕ್ಕೆ ಕರಿತೀವಿ ಅಂದ್ರೆ ಮೊದಲನೇದು ಡೆಟಾರ್ಸ್ ಗೆ ಕರಿತೀವಿ. ಸೊ ಡೆಟಾರ್ಸ್ ಬಂದಿದೆ ಕ್ವಶನ್ ಅಲ್ಲಿ. ಸೆಕೆಂಡ್ ಒಂದು ಬಿಲ್ಸ್ ರಿಸೀವೇಬಲ್ ಗೆ ಕರೆಂಟ್ ಅಸೆಟ್ ಅಂತ ಕರಿತೀವಿ, ಅದು ಕೂಡ ಬಂದಿದೆ. ಥರ್ಡ್ ನಮ್ಗೆ ಬೇಕಾಗಿರೋದು ಸ್ಟಾಕ್, ಸೊ ಅದು ಬಂದಿದೆ. ಫೋರ್ತ್ ಕ್ಯಾಶ್ ಬ್ಯಾಲೆನ್ಸ್ ಬಂದಿದೆ. ಫಿಫ್ತ್ ಬ್ಯಾಂಕ್ ಬ್ಯಾಲೆನ್ಸ್, ಕ್ವಶನ್ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಸಿಕ್ಸ್ತ್ ಐಟಮ್ ಅಡ್ವಾನ್ಸ್ ಅಥವಾ ಪ್ರೀಪೇಡ್ ಅಂತ ಇರುತ್ತೆ. ಸೊ ಅದು ಬಂದಿದ್ರೆ ಅದು ಟೋಟಲ್ ಮಾಡ್ತೀವಿ. ಟೋಟಲಿ 6 ಅಸೆಟ್ ಹೆಸರ ನೆನ್ಪಿಟ್ಕೊಳ್ಳಿ. ಯಾವ್ಯಾವ್ದಂದ್ರೆ ಡೆಟಾರ್ಸ್, ಬಿಲ್ಸ್ ರಿಸೀವೇಬಲ್, ಕ್ಯಾಶ್, ಬ್ಯಾಂಕ್, ಸ್ಟಾಕ್, ಅಡ್ವಾನ್ಸ್ ಅಥವಾ ಪ್ರೀಪೇಡ್ ಎಕ್ಸ್ಪೆನ್ಸಸ್. ಸೊ ಇದರಲ್ಲಿ 4 ಬಂದಿದೆ. ಸೊ 4 ನಾ ಬರ್ಕೋತೀನಿ. ಯಾವ್ಯಾವ ಬಂದಿದೆ ಅಂದ್ರೆ ಕ್ಯಾಶ್ ಬಂದಿದೆ, ಸ್ಟಾಕ್ ಬಂದಿದೆ, ಡೆಟಾರ್ಸ್ ಬಂದಿದೆ, ಬಿಲ್ಸ್ ರಿಸೀವೇಬಲ್ ಬಂದಿದೆ. 4 ಟೋಟಲ್ ಮಾಡ್ಕೋತೀನಿ. ಅಮೌಂಟ್ ನ 6,30,000 ಆಗುತ್ತೆ. ಸೊ ಕರೆಂಟ್ ರೇಷಿಯೋಗೆ ಸೆಕೆಂಡ್ ಬೇಕಾಗಿರೋದು ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಲಯಬಿಲಿಟಿ ಅಂದ್ರೆ ಯಾವುದು? ಕ್ರೆಡಿಟಾರ್ಸ್. ಸೊ ಇದೆ ಕ್ವಶನ್ ಅಲ್ಲಿ. ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಲೋನ್ ಬಂದಿಲ್ಲ ಮತ್ತು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಸೊ 5ರಲ್ಲಿ 3 ಬಂದಿದೆ. ಸೊ 3 ಟೋಟಲ್ ಮಾಡ್ತೀನಿ. ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್ 2,10,000 ಆಯ್ತು. ಇವಾಗ ಡಿವೈಡೆಡ್ ಬೈ ಮಾಡೋಣ. ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ 6,30,000 ಇದೆ, 2,10,000 ಕರೆಂಟ್ ಲಯಬಿಲಿಟಿ ಇದೆ. ಸೊ ಡಿವೈಡೆಡ್ ಬೈ ಮಾಡಿದಾಗ 3 ಆನ್ಸರ್ ಬರುತ್ತೆ. ರೇಷಿಯೋದಲ್ಲಿ ತೋರಿಸಬೇಕು. ಸೊ ಆದ್ರಿಂದ 1:1 ಅಂತ ನಾವು ಹಾಕ್ತಿವಿ. ಸೊ 3:1 ಇಸ್ ದ ಆನ್ಸರ್ಸ್ ಫಾರ್ ಕರೆಂಟ್ ರೇಷಿಯೋ. ಸೆಕೆಂಡ್ ರೇಷಿಯೋ ಯಾವ್ದು ಕೇಳಿದ್ದಾರೆ? ಇಲ್ಲಿ ಕ್ವಿಕ್ ರೇಷಿಯೋ ಕೇಳಿದ್ದಾರೆ. ಸೊ ಈಗ ಕ್ವಿಕ್ ರೇಷಿಯೋನ ಕಂಡುಹಿಡಿಯೋಣ. ಸೊ ಕ್ವಿಕ್ ರೇಷಿಯೋ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಗೊತ್ತಿರಬೇಕು. ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ. ಸೊ ನಮಗ್ ಬೇಕಾಗಿರೋದು ಈಗ ಕ್ವಿಕ್ ಅಸೆಟ್. ಸೊ ಕಂಡುಹಿಡಿದಿರುವಂತ ಕರೆಂಟ್ ಅಸೆಟ್ ನಲ್ಲಿ ಸ್ಟಾಕ್ ಇದ್ರೆ, ಅಡ್ವಾನ್ಸ್ ಇದ್ರೆ ಅದನ್ನ ಮೈನಸ್ ಮಾಡಿದ್ರೆ ಕರೆಂಟ್ ಅಸೆಟ್ ಹೋಗಿ ಅದು ಕ್ವಿಕ್ ಅಸೆಟ್ ಆಗುತ್ತೆ. ಸೊ ಕಂಡುಹಿಡಿದಿರುವಂತ ಕರೆಂಟ್ ಅಸೆಟ್ 6,30,000 ಇದೆ. ಸೊ ಸ್ಟಾಕ್ ಎಷ್ಟಿದೆ? ಅಮೌಂಟ್ 2,40,000. ಅಡ್ವಾನ್ಸ್ ಇದ್ರಲ್ಲಿ ಬಂದಿಲ್ಲ, ಇದ್ರೆ ಅದನ್ನು ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದ ನಂತರ ಬ್ಯಾಲೆನ್ಸ್ 3,90,000 ಇದೆ. ಇದನ್ನ ಕ್ವಿಕ್ ಅಸೆಟ್ ಅಂತ ಕರಿತೀವಿ. ಇನ್ನು ಕ್ವಿಕ್ ಲಯಬಿಲಿಟಿ ಬೇಕು. ಕಂಡುಹಿಡಿದಿರುವಂತ ಕರೆಂಟ್ ಲಯಬಿಲಿಟಿ ಏನಿರುತ್ತೆ ಇದರಲ್ಲಿ ಒಂದು ಐಟಮ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಮೈನಸ್ ಮಾಡಿದ್ರೆ ಕರೆಂಟ್ ಲಯಬಿಲಿಟಿ ಹೋಗಿ ಅದು ಕ್ವಿಕ್ ಲಯಬಿಲಿಟಿ ಆಗುತ್ತೆ. ಸೊ ಕ್ವಿಕ್ ಲಯಬಿಲಿಟಿ ಎಷ್ಟಂದ್ರೆ ಇವಾಗ 1,50,000 ಆಫ್ಟರ್ ಮೈನಸಿಂಗ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಫ್ರಮ್ ಕರೆಂಟ್ ಲಯಬಿಲಿಟಿ. ಈಗ 2 ಸಿಕ್ತು ನಮಗೆ. ಫಾರ್ಮುಲಾ ಕ್ವಿಕ್ ರೇಷಿಯೋದು ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ. ಸೊ ಡಿವೈಡೆಡ್ ಬೈ ಮಾಡಿದಾಗ 2.6 ಬಂತು. ಅದಕ್ಕೆ 1:1 ತೋರಿಸ್ತೀವಿ, ಯಾಕಂದ್ರೆ ರೇಷಿಯೋದಲ್ಲಿ ಅದನ್ನ ತೋರಿಸ್ಬೇಕಾಗತ್ತೆ. ಈಗ ಥರ್ಡ್ ರೇಷಿಯೋ ಯಾವ್ದು ಕೇಳಿದ್ದಾರೆ? ಡೆಟಾರ್ಸ್ ಟರ್ನ್ಓವರ್ ರೇಷಿಯೋ. ಡೆಟಾರ್ಸ್ ಟರ್ನ್ಓವರ್ ರೇಷಿಯೋಗೆ ಏನ್ ಬೇಕು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಆಫ್ ಸೇಲ್ ಅನ್ಬೋದು ನೀವು, ಡಿವೈಡೆಡ್ ಬೈ ಎವರೇಜ್ ಡೆಟಾರ್ಸ್ ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀವಿ? ಕ್ರೆಡಿಟ್ ಸೇಲ್ ಫಸ್ಟ್ ಕಂಡುಹಿಡಿತೀವಿ. ಕ್ರೆಡಿಟ್ ಸೇಲ್ ಬೇಕು, ಸಾರಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಲ್ಲ, ಕ್ರೆಡಿಟ್ ಸೇಲ್ ಬೇಕು. ಸೊ ಕ್ರೆಡಿಟ್ ಸೇಲ್ ಏನಿದೆ ಹುಡುಕ್ತೀವಿ. ಕ್ವಶನ್ ಅಲ್ಲಿ ಏನಾದ್ರು ಸೇಲ್ಸ್ ಮತ್ತು ಕ್ಯಾಶ್ ಸೇಲ್ಸ್ ಕೊಟ್ಟಿದ್ರೆ ನಾವು ಸೇಲ್ಸ್ ನಲ್ಲಿ ಕ್ಯಾಶ್ ಸೇಲ್ಸ್ ಮೈನಸ್ ಮಾಡಿದ್ರೆ ಉಳಿದಿದ್ದು ಕ್ರೆಡಿಟ್ ಸೇಲ್ ಆಗುತ್ತೆ. ಯಾವಾಗ ಕ್ವಶನ್ ಅಲ್ಲಿ ಕ್ಯಾಶ್ ಸೇಲ್ ಕ್ರೆಡಿಟ್ ಟೋಟಲ್ ಸೇಲ್ ಕೊಟ್ಟರಲ್ಲ, ನಮಗೆ ನಾರ್ಮಲ್ ಆಗಿ ಕೊಟ್ಟಿರುವಂತ ಸೇಲ್ಸ್ ನಾವು ಕ್ರೆಡಿಟ್ ಸೇಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಡಿವೈಡೆಡ್ ಬೈ ಎವರೇಜ್ ಡೆಟಾರ್ಸ್ ಬೇಕು. ಎವರೇಜ್ ಡೆಟಾರ್ಸ್ 5 ಮಾರ್ಕ್ಸ್ ನಲ್ಲಿ ಕಂಡುಹಿಡಿತೀವಿ. ಓಪನಿಂಗ್ ಡೆಟಾರ್ಸ್ ಪ್ಲಸ್ ಕ್ಲೋಸಿಂಗ್ ಡೆಟಾರ್ಸ್ ಡಿವೈಡೆಡ್ ಬೈ 2 ಮಾಡಿ ಕಂಡುಹಿಡಿತೀವಿ. ಆದ್ರೆ ಯಾವಾಗ ಕ್ವಶನ್ ಅಲ್ಲಿ ಓಪನಿಂಗ್ ಕ್ಲೋಸಿಂಗ್ ಇರಲ್ಲ, ಅವಾಗ ಡೆಟಾರ್ಸ್ ಮತ್ತು ಬಿಲ್ಸ್ ರಿಸೀವೇಬಲ್ ನ ಬರೀ ಆಡ್ ಮಾಡ್ತೀವಿ, ಡಿವೈಡೆಡ್ ಬೈ 2 ಮಾಡಲ್ಲ. ಸೊ ಬರೀ ಆಡ್ ಮಾಡಿದ್ರೆ ಎವರೇಜ್ ಕ್ರೆಡಿಟಾರ್ಸ್ ಬರುತ್ತೆ. ಸೊ ಎವರೇಜ್ ಡೆಟಾರ್ಸ್ ಬರುತ್ತೆ. ಈಗ 2 ಸಿಕ್ತು. ನಮಗೆ ಬೇಕಾಗಿರೋದು ಕ್ರೆಡಿಟ್ ಸೇಲ್ ಮತ್ತು ಎವರೇಜ್ ಡೆಟಾರ್ಸ್. ಅವುಗಳನ್ನ ಡಿವೈಡೆಡ್ ಬೈ ಮಾಡ್ಕೊಂಡಾಗ 4.33 ಬಂತು. ಟರ್ನ್ ಓವರ್ ರೇಷಿಯೋಗಳನ್ನ ನಾವು ಟೈಮ್ಸ್ ನಲ್ಲಿ ತೋರಿಸಬೇಕು, ಆದ್ರಿಂದ ನಾನು ಟೈಮ್ಸ್ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ರೇಷಿಯೋ ಯಾವ್ದಿದೆ? ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಇದೆ.
ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಮಾಡ್ಬೇಕಂದ್ರೆ ನಮಗೆ ಕ್ರೆಡಿಟ್ ಪರ್ಚೇಸ್ ಬೇಕು, ಅದಕ್ಕೆ ಡಿವೈಡೆಡ್ ಬೈ ಮಾಡೋದಕ್ಕೆ ಎವರೇಜ್ ಕ್ರೆಡಿಟಾರ್ಸ್ ಬೇಕು. ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಎವರೇಜ್ ಕ್ರೆಡಿಟಾರ್ಸ್ ಬೇಕು. ಸೊ ಕ್ವಶನ್ ಅಲ್ಲಿ ಏನಾದ್ರೂ ಟೋಟಲ್ ಪರ್ಚೇಸ್ ಮತ್ತು ಕ್ಯಾಶ್ ಪರ್ಚೇಸ್ ಕೊಟ್ಟಿದ್ರೆ ಎರಡನ್ನು ಮೈನಸ್ ಮಾಡಿ ಟೋಟಲ್ ಮತ್ತು ಕ್ಯಾಶ್ ಪರ್ಚೇಸ್ ನ ಮೈನಸ್ ಮಾಡಿ ಕ್ರೆಡಿಟ್ ಪರ್ಚೇಸ್ ನ ಕಂಡುಹಿಡಿಬೇಕು. ಒಂದ್ ವೇಳೆ ಕ್ವಶನ್ ಅಲ್ಲಿ ಟೋಟಲ್ ಮತ್ತು ಕ್ಯಾಶ್ ಪರ್ಚೇಸಸ್ ಗಳನ್ನ ಕೊಟ್ಟಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಾವು ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಬೇರೆ ಪರ್ಚೇಸ್ ಯಾವ್ದಿರುತ್ತೆ ಅದನ್ನೇ ನಾವು ಕ್ರೆಡಿಟ್ ಪರ್ಚೇಸ್ ಅಂತ ಡೈರೆಕ್ಟ್ ಆಗಿ ತಗೋತೀವಿ. ಸೊ 6 lakhs ಇದೆ ಕ್ರೆಡಿಟ್ ಪರ್ಚೇಸ್, ಯಾಕಂದ್ರೆ ಕ್ವಶನ್ ಅಲ್ಲಿ ಯಾವುದೇ ರೀತಿ ಟೋಟಲ್ ಪರ್ಚೇಸ್ ಕ್ಯಾಶ್ ಪರ್ಚೇಸ್ ಇಲ್ಲ, ಇದ್ರೆ ಮೈನಸ್ ಮಾಡಿ ನಾವು ಕ್ರೆಡಿಟ್ ಪರ್ಚೇಸ್ ಕಂಡಿಡ್ತಿದ್ವಿ. ಹಾಗೆ ಇಲ್ಲದೆ ಇರುವಾಗ ನಾರ್ಮಲ್ ಆಗಿ ಕೊಟ್ಟಿರುವಂತ ಪರ್ಚೇಸ್ ಯಾವುದೇ ಪರ್ಚೇಸ್ ಇರಲಿ ಅದನ್ನೇ ನಾವು ಕ್ರೆಡಿಟ್ ಪರ್ಚೇಸ್ ಅಂತ ತಗೋತೀವಿ. ಇನ್ನು ಬೇಕಾಗಿರೋದು ಎವರೇಜ್ ಕ್ರೆಡಿಟಾರ್ಸ್. ಸೊ ಎವರೇಜ್ ಕ್ರೆಡಿಟಾರ್ಸ್ ಅಂದ್ರೆ ಓಪನಿಂಗ್ ಕ್ರೆಡಿಟಾರ್ಸ್ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಡಿವೈಡೆಡ್ ಬೈ 2 ಮಾಡಬೇಕು. ಯಾವ ಕ್ವಶನ್ ಅಲ್ಲಿ ಓಪನಿಂಗ್ ಕ್ಲೋಸಿಂಗ್ ಇರಲ್ಲ ಆಗ ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಬಲ್ ನ ಆಡ್ ಮಾಡಿದ್ರೆ ಸಿಗುವಂತ ಅಮೌಂಟ್ ನ ನಾವು ಎವರೇಜ್ ಕ್ರೆಡಿಟಾರ್ಸ್ ಅಂತ ಕರಿತೀವಿ. ಸೊ ನಮ್ಗೆ ಕ್ರೆಡಿಟ್ ಪರ್ಚೇಸ್ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಟೋಟಲ್ ಪರ್ಚೇಸ್ ಕ್ಯಾಶ್ ಪರ್ಚೇಸ್ ಕೊಟ್ಟಿಲ್ಲ. ಹಾಗೇನೆ ಕ್ರೆಡಿಟ್ ಎವರೇಜ್ ಕ್ರೆಡಿಟಾರ್ಸ್ ಗೆ ಎರಡು ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಬಲ್ ಆಡ್ ಮಾಡ್ಕೊಂಡಿದೀವಿ. ಎರಡು ಅಮೌಂಟ್ ಸಿಕ್ಕಿದೆ. ಇವಾಗ ಫಾರ್ಮುಲಾ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಎವರೇಜ್ ಡೇಟಾರ್ಸ್. ಇದು ಮಿಸ್ಟೇಕ್ ಆಗಿದೆ ಸೇಲ್ಸ್. ಸೊ ಡಿವೈಡ್ ಬೈ ಮಾಡಿದಾಗ 4 times ಬಂತು. ಟರ್ನ್ ಓವರ್ ರೇಷಿಯೋನ ನಾವು ಟೈಮ್ಸ್ ನಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ಬೇಕಾಗಿರೋದು ಯಾವುದು ಗ್ರಾಸ್ ಪ್ರಾಫಿಟ್ ರೇಷಿಯೋ ಮತ್ತು ನೆಟ್ ಪ್ರಾಫಿಟ್ ರೇಷಿಯೋ. ಸೊ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ 4,80,000 ಇದೆ, ಸೇಲ್ಸ್ 13 lakh ಇದೆ, ಇಂಟು 100 ಮಾಡಬೇಕು. 4,80,000 ಡಿವೈಡೆಡ್ ಬೈ 13 lakh ಇಂಟು 100 ಮಾಡಿದಾಗ 36.92 ಬಂತು. ಯಾವುದೇ ಪ್ರಾಫಿಟ್ ರೇಷಿಯೋ ನೀವು ಕಂಡುಹಿಡಿತಿದ್ರೆ ಅದನ್ನ ಪರ್ಸೆಂಟೇಜ್ ನಲ್ಲಿ ತೋರಿಸಬೇಕು. ಇನ್ನ ನೆಟ್ ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಕ್ವಶನ್ ಅಲ್ಲಿ ನೆಟ್ ಪ್ರಾಫಿಟ್ 3 lakh ಇದೆ, ಸೇಲ್ಸ್ 13 lakh ಇದೆ, ಇಂಟು 100 ಮಾಡಬೇಕು. ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದಾಗ 23.07 ಬಂತು. ಸೊ ಈ ರೀತಿಯಾಗಿ 6 ಫಾರ್ಮುಲಾನ ಸಾಲ್ವ್ ಮಾಡ್ಕೊಳ್ಳುವಂತ ಮೆಥಡ್ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಮೆಥಡ್ ಬರುತ್ತೆ ಇದರಲ್ಲಿ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದಗಳು.